ತಾಲೂಕಿನ ನಾಗರಬೆಟ್ಟದ ಪ್ರತಿಷ್ಠಿತ ಆಕ್ಸ್ಫರ್ಡ್ ಪಾಟೀಲ್ಸ್ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಶನಿವಾರದಂದು ಆಕ್ಸ್ಫರ್ಡ್ ಪಾಟೀಲ್ಸ್ ಜೀನಿಯಸ್ ಅವಾರ್ಡ್ 2026 ವಿದ್ಯಾರ್ಥಿ ವೇತನ ಪರೀಕ್ಷೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಪ್ರಸಕ್ತ ವರ್ಷದ ಎಸ್ಎಸ್ಎಲ್ಸಿ ಪರೀಕ್ಷೆ ಬರೆದ ವಿವಿಧ ಜಿಲ್ಲೆಗಳ ಸುಮಾರು 2700ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಪರೀಕ್ಷೆಯನ್ನ ಬರೆದರು. ಬಡ ಪ್ರತಿಭಾವಂತರ ಉಜ್ವಲ ಭವಿಷ್ಯಕ್ಕೆ ನಾಂದಿ ಅಮಿತ್ ಗೌಡ ಪಾಟೀಲ್. ವಿದ್ಯಾರ್ಥಿಗಳ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತ್ ಗೌಡ ಪಾಟೀಲ್, ಕರ್ನಾಟಕದಲ್ಲೇ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ 3 ಕೋಟಿ ರೂಪಾಯಿಗಳ ಬೃಹತ್ ಮೊತ್ತದ ವಿದ್ಯಾರ್ಥಿ ವೇತನ ನೀಡುತ್ತಿರುವ ಏಕೈಕ ಸಂಸ್ಥೆ ನಮ್ಮದಾಗಿದೆ. ಆರ್ಥಿಕ ಮುಗ್ಗಟ್ಟಿನಿಂದ ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿ ಶಿಕ್ಷಣದಿಂದ ವಂಚಿತವಾಗಬಾರದು ಎಂಬುದು ನಮ್ಮ ಆಶಯ. ಕಳೆದ 5 ವರ್ಷಗಳಲ್ಲಿ ನಮ್ಮ ಸಂಸ್ಥೆಯ 100 ವಿದ್ಯಾರ್ಥಿಗಳು ವೈದ್ಯಕೀಯ, ಇಂಜಿನಿಯರಿಂಗ್ ಹಾಗೂ ಕೃಷಿ ವಿಭಾಗಗಳಿಗೆ ಆಯ್ಕೆಯಾಗಿದ್ದಾರೆ. ನೀಟ್ ಮತ್ತು JEE ಪರೀಕ್ಷೆಗಳಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದಾರೆ ಎಂದು ಹೆಮ್ಮೆಯಿಂದ ತಿಳಿಸಿದರು. ಈ 3 ಕೋಟಿ ಸ್ಕಾಲರ್ಶಿಪ್ ಅನ್ನು ಯಾಕೆ ಕೊಡ್ತಾ ಇದ್ದೀರಿ ಅಂತ ಎಲ್ಲ ಪಾಲಕರು ಮತ್ತು ವಿದ್ಯಾರ್ಥಿಗಳು ಇದಪ್ಪ ಅಂದ್ರೆ, ಕೆಲವೊಂದಿಷ್ಟು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳು ಟ್ಯಾಲೆಂಟ್ ಇರುತ್ತೆ, ಆದರೆ ಅವ್ರ ಮನೆಯಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇರಂಗಿಲ್ಲ. ಎಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣದ ವಂಚನೆ ಆಗ್ತಾ ಇದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು ಟ್ಯಾಲೆಂಟ್ ಇದ್ರು ಓದಿಸ್ಬೇಕಂತ ಯಾರೋ ಮುಂದೆ ಬರ್ತಾ ಇಲ್ಲ. ಆಲ್ರೆಡಿ ಸರ್ ಹೇಳಿದ್ರು, ನಮಗೆ ಗಿರಿರಾಜ್ ಸರ್ ಹೇಳಿದ್ರು, ಫಸ್ಟ್ ಇಯರ್ ಮತ್ತು ಸೆಕೆಂಡ್ PUC ಅವರಿಗೆ ಟರ್ನಿಂಗ್ ಪಾಯಿಂಟ್. ಫಸ್ಟ್ ಇಯರ್ ಮತ್ತು ಸೆಕೆಂಡ್ PUC ಒಳ್ಳೆ ರೀತಿಯಲ್ಲಿ ಓದಿ, ಒಳ್ಳೆ ನೀಟ್ ಮತ್ತು JEE ಇರ್ಬೋದು, CET ಇರ್ಬೋದು, ಒಳ್ಳೆ ರ್ಯಾಂಕಿಂಗ್ ಅನ್ನು ತಗೊಂಡ್ರೆ ಅವ್ರದ್ದು ಕುಟುಂಬನೇ ಬದಲಾಗುತ್ತೆ, ಭವಿಷ್ಯನ ಬದಲಾಗುತ್ತೆ. ಅವ್ರದ್ದು ಒಂದೇ ಭವಿಷ್ಯ ಬದಲಾಗಲ್ಲ, ಅವ್ರ ಕುಟುಂಬ ಭವಿಷ್ಯನೇ ಬದಲಾಗುತ್ತೆ. ಅದನ್ನ ನಾನು ಇಟ್ಕೊಂಡು ಪ್ರತಿ ವರ್ಷವೂ ನಮ್ಮ ಸಂಸ್ಥೆಯಿಂದ ನಾವು ಓನ್ಲಿ ಫಸ್ಟ್ ಇಯರ್ಗೆ ಪ್ರಥಮ PUCಗೆ ಸರಿಸುಮಾರು ಕರ್ನಾಟಕದಲ್ಲಿ 3 ಕೋಟಿ ರೂಪಾಯಿ ಸ್ಕಾಲರ್ಶಿಪ್ ಕೊಡ್ತಾ ಇರುವಂತ ಏಕೈಕ ಸಂಸ್ಥೆ ಯಾವುದಾಗಿದ್ರೆ ಅದು ಆಕ್ಸ್ಫರ್ಡ್ ಪಾಟೀಲ್ ಸರ್. ನೀವು ಸಿಕ್ಕಾಪಟ್ಟಿ ದುಡ್ಡು ಮಾಡ್ರಿ ಮತ್ತೆ ನೀವು ಕೊಡ್ತಿರಬಹುದು. ದುಡ್ಡು ಮಾಡೋಕೆ ಹಲವಾರು ದಾರಿಗಳದ ನಮಗೆ. ನಾವು ದುಡ್ಡು ಮಾಡಬೇಕಂತ ಸಂಸ್ಥೆಯನ್ನು ಕಟ್ಟಿಲ್ಲ. ಆಲ್ರೆಡಿ ನಮ್ಮ ಅಣ್ಣನಂತ ನಮ್ಮ ಶಾಂತವಣ್ಣ ಅವರು ಹೇಳಿದರು, 30 ವರ್ಷ ಹಿಂದೆ ಇಲ್ಲಿ ಯಾವುದೋ ಒಂದು ಹೈಸ್ಕೂಲ್ ಇದ್ದಿಲ್ಲ ಅಂತ ಹೇಳಿದರು. 30 ವರ್ಷದಿಂದ ಯಾವುದೋ ಹೈಸ್ಕೂಲ್ ಇದ್ದಿಲ್ಲ. ನಮ್ಮ ವಿದ್ಯಾರ್ಥಿ ಎಲ್ಲಿ ಹೋಗ್ತಿದ್ರಪ್ಪ ಅಂದ್ರೆ ಬೆಂಗಳೂರು ಮಂಗಳೂರು ಹೋಗ್ತಿದ್ರು. ಅದನ್ನ ನಾವು ಏನ್ ಮಾಡಿದ್ವಿ, ಬೆಂಗಳೂರು ಮಂಗಳೂರನ್ನ ಹೋಗುವಂತ ವಿದ್ಯಾರ್ಥಿಗಳನ್ನ ಅವ್ರು ಎಷ್ಟು ರಿಸಲ್ಟ್ ಅನ್ನ ಕೊಡ್ತಾ ಇದ್ದಾರೆ ಅದಕ್ಕಿಂತ ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾ ಇದ್ದೀವಿ. ಕೋವಿಡ್ ಅಲ್ಲಿ ಯಾರು ಮನೆಯಿಂದ ಹೊರಗೆ ಬರ್ತಿದ್ದಿಲ್ಲ. ಬಂದ್ರೆ ಯಾರಾದ್ರೂ ಸಾಯ್ತಾರೋ ಇಲ್ಲ ಕೋವಿಡ್ ಅಟ್ಯಾಕ್ ಸಾಯ್ತಾರೋ ಅನ್ನೋ ಭಯ ಇತ್ತು. 2020ರಲ್ಲಿ 85 ವಿದ್ಯಾರ್ಥಿನ MBBS ಮಾಡಿದ್ವಿ. ನಾವು 123 ವಿದ್ಯಾರ್ಥಿಗಳನ್ನ ಮಾಡಿದ್ದೀವಿ. 2022ರಲ್ಲಿ 143 ವಿದ್ಯಾರ್ಥಿಗಳನ್ನ ಮಾಡಿದ್ದೀವಿ. 2024ರಲ್ಲಿ 145 ವಿದ್ಯಾರ್ಥಿಗಳನ್ನ ಮಾಡಿದ್ದೀವಿ. 2025ರಲ್ಲಿ 2020ರಲ್ಲಿ ಸರಿಸುಮಾರು 172 ವಿದ್ಯಾರ್ಥಿಗಳನ್ನ ಮಾಡಿದ್ವಿ. ಲಾಸ್ಟ್ ವರ್ಷ ನಮ್ಮ ಸಂಸ್ಥೆಯಲ್ಲಿ ಸರಿಸುಮಾರು 187ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು MBBS ಆಗಿದ್ದಾರೆ. ಬರೀ MBBS ಆಗಿಲ್ಲ. ಆಕ್ಸ್ಫರ್ಡ್ ಅಂದ್ರೆ ಏನಪ್ಪಾ ಅಂದ್ರೆ ಎಲ್ಲರೂ ಒಂದು ಮೆಂಟಾಲಿಟಿ ಏನಾಗಿದೆಪ್ಪ ಅಂದ್ರೆ, ನೀಟ್ ಬೇಕಾಗಿತ್ತಂದ್ರೆ ನೀವು ಆಕ್ಸ್ಫರ್ಡ್ ಹೋಗ್ರಿ ಅಂತಾರೆ. ನೀಟ್ ಅಲ್ಲ, ಅದ್ರ ಜೊತೆಗೆ ಎಷ್ಟೋ ಜನ ವಿದ್ಯಾರ್ಥಿಗಳು BMS ಸೆಲೆಕ್ಟ್ ಆಗಿದ್ದಾರೆ, ಎಷ್ಟೋ ಜನ ವಿದ್ಯಾರ್ಥಿಗಳು ವೆಟರ್ನರಿ ಸೀಟ್ ಹೋಗಿದ್ದಾರೆ. ಎಷ್ಟೋ ವಿದ್ಯಾರ್ಥಿಗಳು JEE ಮೇನ್ಸ್ ಮತ್ತು ಅಡ್ವಾನ್ಸ್ ಎಷ್ಟೋ ಜನ ಕ್ಲಿಕ್ ಮಾಡಿಕೊಂಡು ಒಳ್ಳೆ ಪ್ರತಿಷ್ಠಿತ ಕಾಲೇಜಲ್ಲಿ ವ್ಯಾಸಂಗ ಮಾಡ್ತಾರೆ. ನಾನು ಕೆಲಸ ಮಾಡ್ತೀನಿ, ಸರಿಸುಮಾರು 5-6 ವರ್ಷ ಐತಿ ನಾನು ನೋಡ್ತಾ ಇರೋದು. ನಮ್ಮ ಸಂಸ್ಥೆಯಲ್ಲಿ ಓದಿರುವಂತ ವಿದ್ಯಾರ್ಥಿ ಯಾವ ವಿದ್ಯಾರ್ಥಿ ಮನೆಯಲ್ಲಿ ಖಾಲಿ ಕುಂತಿಲ್ಲ, ಏನಾದ್ರೂ ಒಂದು ಕೆಲಸ ಮಾಡ್ತಾ ಇದ್ದಾನೆ. ಸರಿಸುಮಾರು 187 ಜನ ವಿದ್ಯಾರ್ಥಿಯನ್ನು ನಾವು ಪ್ರತಿ ವರ್ಷ ಕೊಡ್ತಾ ಇರ್ಬೋದು. ಅದ್ರ ಜೊತೆಯಾಗಿ ಸರಿಸುಮಾರು 200ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು BMS ಆಗಿದ್ದಾರೆ. ಅದ್ರ ಜೊತೆಗೆ 200ಕ್ಕಿಂತ ಸರಿಸುಮಾರು 100-120ಕ್ಕಿಂತ ವಿದ್ಯಾರ್ಥಿಗಳು ಅಗ್ರಿಯಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಎಷ್ಟೋ ಜನ ವಿದ್ಯಾರ್ಥಿಗಳು ಸೆಕೆಂಡ್ PUC ಮೇಲೆ ಅದರಿಂದ ಗೌರ್ಮೆಂಟ್ ಜಾಬ್ಗಳು ಅಲ್ಲಿ ಸೆಲೆಕ್ಟ್ ಆಗಿದ್ದಾರೆ. ಸಾಧಕ ವಿದ್ಯಾರ್ಥಿಗಳಿಗೆ ಬಂಪರ್ ಕೊಡುಗೆ. ಪರೀಕ್ಷೆಯಲ್ಲಿ ಅಪ್ರತಿಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಸೌಲಭ್ಯವನ್ನು ಘೋಷಿಸಲಾಯಿತು.
ಆಗಿರ್ತಾನೆ. 1ರಿಂದ 20 ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳಿಗೆ 3.80 ಲಕ್ಷ ರೂಪಾಯಿ ಮೌಲ್ಯದ 2 ವರ್ಷಗಳ ಸಂಪೂರ್ಣ ಊಟ ವಸತಿ ಸಹಿತ ಉಚಿತ ಶಿಕ್ಷಣ. 21ರಿಂದ 40ನೇ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳಿಗೆ 1.90 ಲಕ್ಷ ರೂಪಾಯಿ ಮೌಲ್ಯದ 2 ವರ್ಷಗಳ ಸಂಪೂರ್ಣ ಉಚಿತ ಶಿಕ್ಷಣ. 41ರಿಂದ 60ನೇ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶುಲ್ಕದಲ್ಲಿ 50% ರಿಯಾಯಿತಿ. 60ರಿಂದ 80ನೇ ರ್ಯಾಂಕ್ ಬಂದಂತಹ ವಿದ್ಯಾರ್ಥಿಗಳಿಗೆ ಶಿಕ್ಷಣ ಶುಲ್ಕದಲ್ಲಿ 15% ರಿಯಾಯಿತಿ ಘೋಷಿಸಲಾಯಿತು. ಇದೇ ಸಂದರ್ಭದಲ್ಲಿ MBBS ಸೀಟು ಪಡೆದಂತಹ ಸಂಸ್ಥೆಯ 187 ಹಳೆಯ ವಿದ್ಯಾರ್ಥಿಗಳನ್ನ ಹಾಗೂ ಪಾಲಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಗಣ್ಯರ ಶ್ಲಾಘನೆ. ವಿಜಯಪುರ ಅಕ್ಕ ಮಹಾದೇವಿ ಮಹಿಳಾ ವಿವಿ ಕುಲಪತಿ ಶಂಕರಗೌಡ ಸೋಮನಾಳ್, ಬೆಂಗಳೂರಿನ MVG ಮೆಡಿಕಲ್ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಬಸವರಾಜ್ ಅಸ್ಕಿ ಹಾಗೂ ಇಳಕಲಿನ ಡಾಕ್ಟರ್ SV ಬಿರಾದಾರ್ ಮಾತನಾಡಿ, ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸಂಸ್ಥೆಯು ನೀಡುತ್ತಿರುವ ಉತ್ತೇಜನವನ್ನು ಶ್ಲಾಘಿಸಿದರು. ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ಹಳ್ಳಿಗಳ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ. ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ಆಕ್ಸ್ಫರ್ಡ್ ಪಾಟೀಲರ ಒಂದು ಸಂಸ್ಥೆ ತನ್ನದೇ ಆದಂಥ ಛಾಪನ್ನ ಮುಟ್ಟಿದೆ. ಇವತ್ತು 187 MBBS ವಿದ್ಯಾರ್ಥಿನಿಯರನ್ನ ಹುಟ್ಟಾಕುದು ಅಂತಂದ್ರೆ ಸಾಮಾನ್ಯವಾಗಿರುವಂಥ ಮಾತಲ್ಲ. ಆ ಒಂದು ಸಾಧನೆ ಅವರಿಗೆ ಸೇರುತ್ತೆ. ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತೀವಿ. ಎಲ್ಲೋ ಬೆಂಗಳೂರು, ಡೆಲ್ಲಿಯಲ್ಲಿ ಕೂತು, ಹೈದರಾಬಾದಲ್ಲಿ ಕೂತು ಓದಿ ಒಂದು ಸಾಧನೆ ಮಾಡೋದು ದೊಡ್ಡ ಸಾಧನೆ ಅಲ್ಲ. ಇಂಥ ಚಿಕ್ಕ ಗ್ರಾಮದಲ್ಲಿ ಇಂತಹ ದೊಡ್ಡ ಒಂದು ಸಂಸ್ಥೆಯಲ್ಲಿ ಒಂದು ಜ್ಞಾನವನ್ನು ಪೋಷಣೆ ಮಾಡೋದು ಅಂತಂದ್ರೆ ಅದು ಅಸಾಮಾನ್ಯವಾಗಿರುವಂಥದ್ದು. ನಾವು ಕೃತಜ್ಞರಾಗಬೇಕು ಅಂತೀವಿ. ನಾವು ದೇವರು ನಮಗೊಂದು ಭವಿಷ್ಯ ಕೊಟ್ಟಿದ್ದಾನೆ, ಬದುಕನ್ನು ಕೊಟ್ಟಿದ್ದಾನೆ, ನಾವು ಏನಾದರೂ ಕೊಟ್ಟು ಹೋಗ್ಬೇಕಲ್ಲ ಅಂತೀವಿ. ಆ ಒಂದು ದೃಷ್ಟಿಕೋನದಲ್ಲಿ ಒಬ್ಬ ರೈತನಾಗಿ ದೇಶಕ್ಕೆ ಅನ್ನವನ್ನು ಕೊಟ್ಟರೆ, ಒಬ್ಬ ಸೈನಿಕ ನಮಗೆ ರಕ್ಷಣೆಯನ್ನು ಕೊಟ್ಟರೆ, ಒಬ್ಬ ರೈತ ಕುಟುಂಬದಿಂದ ಜನಿಸಿದಂಥ ಒಂದು ದೊಡ್ಡ ಒಂದು ಪದವಿಯನ್ನು ಪಡೆದಿಲ್ಲ, ಯಾವುದೇ ಒಂದು IPS IAS ಅಥವಾ ಏನೂ ಮಾಡಿಲ್ಲ, ಒಂದು CPED ಎಜುಕೇಷನ್ ಮಾಡಿ ಎಲ್ಲ ರಂಗಗಳ ಒಂದು ಸಾಧನೆ ಮಾಡಿದ್ದನ್ನು ನೆನೆಸ್ಕೊಂಡ್ರೆ ಪ್ರಥಮವಾಗಿ ಅವರ ಕುಟುಂಬಕ್ಕೆ ನಾವು ಕೃತಜ್ಞತೆಯನ್ನು, ಮತ್ತು ಎಷ್ಟು ಹೇಳಿದರೂ ಕಡಿಮೆ. ಮಲ್ಲಂಗೌಡರು ಕಾಣ್ತಾ ಇಲ್ಲ, ಅವರ ಕಣ್ಣಿಗೆ ಕಾಣದ ವ್ಯಕ್ತಿತ್ವ. ಅವರು ಕೆಲಸ ಮಾಡೋದನ್ನು ನಾನು ನೋಡಿದ್ದೇನೆ. ಅವ್ರು ಗೊತ್ತಿಸ್ಕೊಳ್ಳೋದಲ್ಲ, ನಾನು ಈ ಸಂಸ್ಥೆಯನ್ನು ಕಟ್ಟಿದ ಮಾಲಕ ಅನ್ನುವಂಥ ಹಮ್ಮು ಬಿಮ್ಮುಗಳಿಲ್ಲ. ಕೋಟ್ಯಾಂತರ ರೂಪಾಯಿಗಳು ಕೂಡಿದು ಸಮಾಜಕ್ಕೆ, ಒಂದು ದೇಶಕ್ಕೆ ಒಂದು ಋಣಭಾರವಾಗಿ ಒಂದು ಸಂಸ್ಥೆಯನ್ನು ಕೊಟ್ಟಿದ್ದಾರೆ. ಅದು ಒಂದು ಬಹಳ ಅದ್ಭುತವಾದಂಥ ಒಂದು ಕೊಡುಗೆ. ಇಂಥ ಒಂದು ಕೊಡುಗೆಗಳನ್ನು ಎಲ್ಲರೂ ಒಂದೊಂದು ಹಂತದಲ್ಲಿ ಕೊಡ್ತಾರೆ. ಎಷ್ಟು ದುಡ್ಡು ಹೋದ್ರೂ ಪರವಾಗಿಲ್ಲ, ಬಟ್ ಒಬ್ಬ ಜ್ಞಾನಿಯಾಗಿರ್ತಕ್ಕಂಥ ವ್ಯಕ್ತಿ ಮಿಸ್ ಆಗಿ ಶಿಕ್ಷಣ ವಂಚನೆ ಆಗಬಾರ್ದು ಅಂತಕ್ಕಂಥದ್ದು ಗಮನದಲ್ಲಿ ಇಟ್ಟುಕೊಂಡು ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ನಿನ್ನ ಪರಿಶ್ರಮ ಫೇಕ್ ಪರಿಶ್ರಮ ಆಗಿರಬಾರ್ದು. ಶಿಕ್ಷಣ ಪ್ರೇಮಿ ಶಾಂತಗೌಡ ಪಾಟೀಲ್ ನಡಹಳ್ಳಿ ಮಾತನಾಡಿ, ದನದ ಕೊಟ್ಟಿಗೆಯಿಂದ ಆರಂಭವಾದ ಈ ಸಂಸ್ಥೆ ಹಿಂದೂ ಹೆಮ್ಮರವಾಗಿ ಬೆಳೆದಿದೆ. 30 ವರ್ಷಗಳ ಹಿಂದೆ ಈ ಭಾಗದಲ್ಲಿ ಹೈಸ್ಕೂಲ್ಗಳಿಲ್ಲದ ಸಮಯದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ MS ಪಾಟೀಲ್ ಅವರು ಮಾಡಿದ ಶೈಕ್ಷಣಿಕ ಕ್ರಾಂತಿ ಅಪಾರ ಎಂದರು. ಮಲ್ಲನಗೌಡ ಪಾಟೀಲ್ ಅಣ್ಣನವರು ಇನ್ನೊಬ್ಬರು ಹಿರೇಮಠ ಗುರುಗಳು, ಅವರಿಬ್ಬರು ಸೇರಿ ಪ್ರಪ್ರಥಮವಾಗಿ ಅವರ ಮನೆಯ ಎತ್ತಿನ ಕೊಟ್ಟಿಗೆಯಿಂದ ಸ್ಟಾರ್ಟ್ ಆದಂಥ ಶಿಕ್ಷಣ ಸಂಸ್ಥೆ ಇದು. ಎತ್ತಿನ ಕೊಟ್ಟಿಗೆ, ಬಹಳ ಜನ ವಿದ್ಯಾರ್ಥಿಗಳಿಗೆ ಈ ಎತ್ತಿನ ಕೊಟ್ಟಿಗೆ ಅಂತ ಏನಂತ ಗೊತ್ತಾಗಲ್ಲ, ಯಾಕಂದ್ರೆ ಎಲ್ಲ ಮಾಯ ಹೋಗ್ಬಿಟ್ಟವು. ಯಾರ ಮನೆ ಎತ್ತೂ ಇಲ್ಲ, ಆಕಲಿಲ್ಲ, ಏನೂ ಇಲ್ಲ. ಎತ್ತಿನ ಕೊಟ್ಟಿಗೆಯಲ್ಲಿ ಸ್ಟಾರ್ಟ್ ಆದಂಥ ಈ ವಿದ್ಯಾಸಂಸ್ಥೆ ಬರ್ಬರ್ತಾ ಒಂದರಿಂದ ಹೊರಗಡೆ ಒಂದು ಸಣ್ಣ ಬಿಲ್ಡಿಂಗ್ ಕಟ್ಟಿ ರೋಡ್ ದಂಡಿಗೆ, ಹೇಗೆ ಈ ದೇಶದಲ್ಲಿ
ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು ಅದೇ ರೀತಿಯಲ್ಲಿನೇ ಅನೇಕ ವರ್ಷಗಳವರೆಗೆ ಈ ತಾಲೂಕಿನ ಅನೇಕ ಬಡ ಮಕ್ಕಳಿಗೆ ಬಹುಶಃ ಈ ಭಾಗದಲ್ಲಿ ಸುಮಾರು ಒಂದು 30 ಹಳ್ಳಿಗಳಿರ್ಬೋದು. ಈ ಭಾಗದಲ್ಲಿ ಒಂದೇ ಒಂದು ಹೈಸ್ಕೂಲ್ ಕೂಡ ಇದ್ದಿದ್ದಿಲ್ಲ. ಗೌರ್ಮೆಂಟ್ ಒಂದೇ ಒಂದು ಹೈಸ್ಕೂಲ್ ಇಲ್ಲ. ಅಂತ ಸಂದರ್ಭದಲ್ಲಿ ವಿದ್ಯೆಯಿಂದ ವಂಚಿತವಾದಂತಹ ಈ ಮಸಾರಿ ಹಳ್ಳಿಗಳಿಗೆ ಜ್ಞಾನದ ಜ್ಯೋತಿಯಾಗಿ ಬೆಳೆದಂಥ ಶಿಕ್ಷಣ ಸಂಸ್ಥೆ ಯಾವುದು ಅಂತಂದ್ರೆ ಅದು ಆಕ್ಸ್ಫರ್ಡ್ ಪಾಟೀಲ್ ಶಿಕ್ಷಣ ಸಂಸ್ಥೆ ಅಂತ ನಾವು ಹೆಮ್ಮೆಯಿಂದ ಹೇಳಬೇಕಾಗುತ್ತೆ. ಇಡೀ ಇವತ್ತು ಮುದ್ದೇಬಾಳ ಪರಿಚಯ ಆಗೋದು ಯಾರಿಂದ ಅಂತಂದ್ರೆ ಅದು ನಾಗರಭಟ್ಟ ಶಿಕ್ಷಣ ಸಂಸ್ಥೆಯಿಂದ. ಮುದ್ದೇಬಾಳ ಎಲ್ಲಿ ಬರ್ತೇವೆ? ಓ, ನಾಗರಭಟ್ಟ ಶಿಕ್ಷಣ ಸಂಸ್ಥೆ ಐತಲ್ರಿ, ಆ ತಾಲೂಕಲ್ರಿ ಅಂತ ಕೇಳ್ತಾರೆ. ಈ ಕರ್ನಾಟಕದಲ್ಲಿ ನೀವು ಮಂಗಳೂರು ಕಡೆ ಎಲ್ಲರೂ ಹೋಗಿ, ಇವತ್ತು ಈ ಶಿಕ್ಷಣ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿನೇ ಒಂದು ಮಂಗಳೂರು ಆಕ್ಸ್ಫರ್ಡ್, ಇನ್ನೊಂದು ಪಾಟೀಲ್ ಆಕ್ಸ್ಫರ್ಡ್, ಎಕ್ಸ್ಪರ್ಟ್ ಅಂತ ಕರೀತಾರೆ ಕಾಣುತ್ತೆ. ಎಕ್ಸ್ಪರ್ಟ್ ಇವತ್ತು ಇಡೀ ಕರ್ನಾಟಕದಲ್ಲಿನೇ ಇವತ್ತು ಅತಿ ಹೆಚ್ಚು ಮೆಡಿಕಲ್ಗೆ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಲ್ಲಿದ್ದಾರೆ ಅಂತಂದ್ರೆ ಅದು ಆಕ್ಸ್ಫರ್ಡ್ ವಿದ್ಯಾಸಂಸ್ಥೆಯಲ್ಲಿ ಇದ್ದಾರೆ. ದೇವಿಕಾ ಸುಬ್ರಾವ್ ಫೌಂಡೇಶನ್ನ ಅಧ್ಯಕ್ಷೆ ಪಲ್ಲವಿ ನಾಡಗೌಡ್ ಮಾತನಾಡಿ, ಗ್ರಾಮೀಣ ಭಾಗದಲ್ಲಿ ಬೆಂಗಳೂರು ಮಟ್ಟದ ಗುಣಮಟ್ಟದ ಶಿಕ್ಷಣ ಸಿಗುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಆಕ್ಸ್ಫರ್ಡ್ ಅಂತ ಶಾಲೆ ಒಂದು ತೆಗೆದು ಪಾಟೀಲ್ ಅವರು ಬಹಳ ದೊಡ್ಡ ಕೆಲಸ ಮಾಡೋಣ ಅಂತ ಹೇಳ್ತೀವಿ. ನಾವು ಮಾಡೋ ಸೋಷಿಯಲ್ ವರ್ಕ್ ಎಲ್ಲ ಬಹಳ ಸಣ್ಣದು. ಆಕ್ಸ್ಫರ್ಡ್ ಪಾಟೀಲ್ ಅವ್ರು ಮಾಡಿದಾರಲ್ಲ, ಆ ಸೋಷಿಯಲ್ ವರ್ಕ್ ನಮ್ಮ ಕರೆನೇ ನಾವು ಅವರಿಗೆಲ್ಲ ಧನ್ಯವಾದ ಹೇಳಕ್ ಇಷ್ಟಪಡ್ತೀವಿ. ನಾವೆಲ್ಲ ಊರು ಬಿಟ್ಟು ಬ್ಯಾಂಗ್ಳೂರಿಗೂ ಓದಿದ ಕಾರಣ ಎದಕ್ಕಂದ್ರೆ ಇಲ್ಲಿ ಯಾವುದು ಶಿಕ್ಷಣ ಸಂಸ್ಥೆ ಇದ್ದಿಲ್ಲ ಅವಾಗ. ಇಂಥ ಆಕ್ಸ್ಫರ್ಡ್ ಇದ್ರೆ ನಾವು ಪುನಃ ಇಲ್ಲೇ ಓದ್ಬೋದಾಗಿತ್ತೇನೋ ಅನಿಸ್ತೈತಿ. ಒಂದು 15 ವರ್ಷದಿಂದ ತೆಗೆದಿದ್ರೆ ಭಾಳ ಚಲೋ ಇರ್ತಿತ್ತು. ನಾನು ಒಂದು ಸ್ಟೂಡೆಂಟ್ ಆಫ್ ಆಕ್ಸ್ಫರ್ಡ್ ಅನ್ಕೊಂತಿದ್ದೆ, ಭಾಳ ಹೆಮ್ಮೆಯಿಂದ ಅನ್ಕೊಂತಿದ್ದೆ. ಮುದನೂರು ಕಂಠಿಮಠದ ಶ್ರೀ ಮಲ್ಲಿಕಾರ್ಜುನ ಶಿವಾಚಾರ್ಯ ಮಹಾಸ್ವಾಮಿಗಳು ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತುದಾರ ಗಿರಿಧರ್ ಪೂಜಾರಿ ವಿದ್ಯಾರ್ಥಿಗಳಿಗೆ ವಿಶೇಷ ಉಪನ್ಯಾಸ ನೀಡಿದರೆ. ಎನ್ಎ ಬಿರಾದಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಸ್ಮಾಯಿಲ್ ಮನಿಯಾರ್ ಕಾರ್ಯಕ್ರಮ ನಿರೂಪಿಸಿದರು. ಆನಂದ್ ನಾವಿ ಅವರು ಸ್ವಾಗತಿಸಿ ವಂದನಾರ್ಪಣೆಯನ್ನ ಮಾಡಿದರು. ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಗುರುನಾಥ ನಿಮ್ಮೆಲ್ಲರಿಂದ ಇದ್ದದ್ದ ನಿಜವಾಗಿತ್ತು ಅಂತಂದ್ರೆ ನಿಮ್ಮೆಲ್ಲರ ಬದುಕು ಬಾಳ್ಯದಲ್ಲಿ ಗುರುನಾಥ ಗುರಿಯನ್ನ ತಲುಪಿಸ್ತಾನನ್ನುವಂತ ಮಾತನ್ನ ಇವತ್ತಿನ ವೇದಿಕೆ ಮುಖಾಂತರ ಘಂಟಾಘೋಷವಾಗಿ ಹೇಳಲು ಹೆಮ್ಮೆ ಅನಿಸೋಡರು. ಇವತ್ತಿನ ಸಣ್ಣ ಒಂದು ವಯಸ್ಸಿನೊಳಗ ಗೋಲಿಗುಂಡ ಆಡುವಂತ ವಯಸ್ಸಿನೊಳಗ ನಮ್ಮ MS ಪಾಟೀಲ್ ಗೌಡ್ರು ಮನ್ಯಾಗ ಕುಂತು ನಮ್ಮ ಗೌಡ್ರಿಗೆ ಎಗಲಿಗೆ ಒಂದು ದೊಡ್ಡ ಜವಾಬ್ದಾರಿ ಹಾಕಿ ಅವ್ರ ಮನ್ಯಾಗ ಕುಂತಾರ. ಆಗ ನಮ್ಮ ಅಮಿತ್ ಗೌಡ್ರಿಗೆ ದೊಡ್ಡ ಜವಾಬ್ದಾರಿ ಹಾಕ್ಯಾರ. ಆದ್ರೆ ಆ ಜವಾಬ್ದಾರಿಯನ್ನ ಅಮಿತ್ ಗೌಡ ಹೆಂಗ ಪರಿಹಾರ ಮಾಡ್ತಾ ಇದಾರೆ ಅಂತಂದ್ರೆ ನನ್ನ ಹಿಂದೆ ಗುರು ದತ್ತಾತ್ರೇಯದನ್ನ ಗುರುಗಳ ಆಶೀರ್ವಾದ ಅದ. ನನ್ನ ಗುರಿಯನ್ನ ಮುಂಬರ್ತಕ್ಕಂಥ ದಿನಗಳಲ್ಲಿ 200 ವಿದ್ಯಾರ್ಥಿಗಳ ಮೆಡಿಕಲ್ ಆಗುವಂತಹ ಕ್ರಮದೊಂದಿಗೆ ಮುನ್ನುಗ್ಗುವಂತ ಹೆಜ್ಜೆ ಅವ್ರು ಇಟ್ಟಿದಾರಲ್ಲ, ನಿಜವಾಗ್ಲೂ ಅವ್ರ ಹೆಜ್ಜೆಯನ್ನು ತಲುಪುವಂಥದ್ದು ಅವ್ರದ್ದಾಗ್ತದೆ. ಕ್ಲಾಸ್ಮೇಟ್ಸು, ಟೇಬಲ್ ಮೇಟ್ಸು, ರೂಮ್ ಮೇಟ್ಸು ಎಲ್ಲರೂ ಬಂದ್ಬಿಡ್ತಾರೆ. ಎಷ್ಟು ಬದಲಾಗ್ತಾರೆ ಅಂತಂದ್ರೆ ಮೆಡಿಕಲ್ ಮಾಡೋದಕ್ಕೆ ಹೋದಂತ ಹುಡುಗರು ಅಪ್ಪನಿಗೆ ಮೊಬೈಲೇ ಇಲ್ಲಪ್ಪ ನನ್ನ ಹತ್ರ ಅಂತ ಹೇಳಿ ಐಫೋನ್ ಇಟ್ಕೊಂಡು ಮೇಂಟೈನ್ ಮಾಡ್ತಕ್ಕಂಥ ಮಕ್ಕಳಿದ್ದಾರೆ. ಬೈಕೇ ಇಲ್ಲ ಅಂತೇಳಿ ಫ್ರೆಂಡ್ ಬೈಕ್ ಅಂತ ಹೇಳಿ. ಅಂದ್ರೆ ಇದನ್ನೆಲ್ಲ ಯಾಕೆ ಮಾಡ್ತಾರೆ ಅಂದ್ರೆ ಮಕ್ಕಳು ಬೆಳೀತಾ ಬದಲಾಗ್ತಾರೆ. ತಂದೆ ತಾಯಿ ಬೆಳೀತಾ ಬದಲಾಗೋದು ಮಕ್ಕಳ ಮೇಲೆ ಡಿಪೆಂಡ್ ಆಗ್ತಾರೆ. ಇವ್ರು ಮಕ್ಕಳು ಬೆಳೀತಾ ಇಂಡಿಪೆಂಡೆಂಟ್ ಆಗ್ತಾರೆ. ಇದು ಬಹಳ ದುರಂತ. ಅದಕ್ಕೆ ನೀವು ಎಷ್ಟೇ ದೊಡ್ಡವರಾದ್ಮೇಲೆ ತಂದೆ ತಾಯಿಗಳಿಗೆ ನಾನು ಹೇಳಿ 3 ಗೋಲ್ಡನ್ ಮೂಮೆಂಟ್ಸ್ ಅಂತ ಹೇಳಿ. ಒಂದು, ನಿಮ್ಮ ಬಗ್ಗೆ ಯಾರಾದ್ರೂ ನಿಮ್ಮ ತಂದೆ ತಾಯಿ ಮುಂದೆ ಮಾತಾಡಿದ್ರೆ ಅವರಿಗೆ ನಿಮ್ಮ ಬಗ್ಗೆ ಹೆಮ್ಮೆ ಅನಿಸ್ಬೇಕು. ಅವ್ರ ಮುಖದಲ್ಲಿ ಒಂದು ನಗು ಬರಬೇಕು, ಅವ್ರ ಮುಖದಲ್ಲಿ ಒಂದು ಹೊಳಪು ಬರಬೇಕು. ಏನು ಮಗಳ್ರಿ ಇದ್ರೆ ಇಂಥ ಮಗ ಇರಬೇಕಿಂತ ಮಗಳು ಇರ್ಬೇಕಂತೇಳಿ ಅವ್ರು ಹೇಳಿದಾಗ ತಂದೆ ತಾಯಿ ಖುಷಿ ಪಡ್ಬೇಕು. ಅಂತ ಮಕ್ಕಳು ನಾವು ಆಗಿರ್ತಕ್ಕಂಥ ಶಾಲಾ ಕಾಲೇಜಿಗೆ ನಿಮ್ಮನ್ನು ಗೆಸ್ಟ್ ಆಗಿ ಕಳಿಸಿ ನಿಮ್ಗೆ ಹಾನರ್ ಮಾಡ್ತಾರೆ. ಅವಾಗ ನಿಮ್ಮ ಮುಖದಲ್ಲಿ ಕಂಡು ಬರ್ತಕ್ಕಂಥ ಚಾರ್ಮ್ ಇದೆಯಲ್ಲ, ಆ ನಗು ಇದೆಯಲ್ಲ, ಆ ಖುಷಿ ಇದೆಯಲ್ಲ, ಅದು 2ನೇ ಗೋಲ್ಡನ್ ಮೂಮೆಂಟ್. 3ನೇ ಗೋಲ್ಡನ್ ಮೂಮೆಂಟ್, ನೀವೀಗ ಸನ್ಮಾನ ಸ್ವೀಕಾರ ಮಾಡಿದ ನಂತರ ಯಾರಾದ್ರೂ ಒಂದು ಒಪಿನಿಯನ್ ಹೇಳ್ರಿ ಅಂತ ಹೇಳ್ತಾರೆ. ಇಲ್ಲಿ ನಿಮಗೆ ಇಷ್ಟು ಸನ್ಮಾನ ಇದೆ, ನೀವು ಓದಿರುವಂತ ಪ್ರೈಮರಿ ಸ್ಕೂಲ್ಗೆ ಹೋಗ್ಬಿಟ್ರೆ ನೀವೇ ರೋಲ್ ಮಾಡಲ್ ಅಲ್ಲಿ, ನಿಮ್ಮ ಊರಿಗೆ ನೀವೇ ರೋಲ್ ಮಾಡಲ್, ದೊಡ್ಡ ಕಟೌಟ್ ಆಗಿಬಿಡ್ತಾರೆ, ನಿಮ್ದು ದೊಡ್ಡ ಫ್ಲೆಕ್ಸ್ ಆಗ್ತಾರೆ ನಿಮ್ಮ ಊರ. ಓಕೆ, ಎಲ್ಲರಿಗೆ ನೀವು ಐಡಿಯಲ್, ಓಕೆ, ಎಲ್ಲರಿಗೆ ನೀವು ಒಬ್ಬ ಆದರ್ಶ ವ್ಯಕ್ತಿ, ರೋಲ್ ಮಾಡಲ್ ಅನ್ನತಕ್ಕಂಥ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾ ಇದ್ವಿ. ಬರೀ ಇದೇ ವರ್ಷವಲ್ಲ, ಸುಮಾರು 10 ವರ್ಷಗಳಿಂದ ನಾವು ಈ ಜೀನಿಯರ್ ಸ್ಟೂಡೆಂಟ್ ಅವಾರ್ಡ್ ಬರೀ ನಮ್ಮ ಕಾಲೇಜಿನ ಆವರಣದಲ್ಲಿ ಮತ್ತೆ ಅಲ್ಲ, ವಿವಿಧ ತಾಲೂಕುಗಳಲ್ಲಿ
ವಿವಿಧ ಜಿಲ್ಲೆಗಳಲ್ಲಿ ನಾವು ಈ ಪರೀಕ್ಷೆಯನ್ನ ಸಾದರಪಡಿಸ್ತಾ ಇದ್ವಿ. ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಕೂಡ ನಾವು ಈ ಪರೀಕ್ಷೆಯನ್ನ ಆಯೋಜನೆ ಮಾಡಿ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿ ಮಿತ್ರರಿಗೆ ಉತ್ತೇಜನ ಕೊಡುವ ಉದ್ದೇಶಕ್ಕೋಸ್ಕರ ಅಥವಾ ಮುಳ್ಳಿನಲ್ಲಿ ಇರುವ ಕಮಲ ಹೇಗೆ ಅರಳುತ್ತದೆಯೋ ಹಾಗೆ ಆ ಮಕ್ಕಳ ಪ್ರತಿಭೆಯನ್ನ ಅರಳಿಸುವುದಕ್ಕೋಸ್ಕರ ಈ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ